ಕನ್ನಡದ ಸಾಂಸ್ಕೃತಿಕ ಚಾನೆಲ್ ಗುರುವೀರ ಕನ್ನಡ ಬ್ಲಾಗ್. ಗೆಳೆಯರೇ, ತಮಗೆ ನಮ್ಮ ಗುರುವೀರ ಕನ್ನಡ ಬ್ಲಾಗ್ಗೆ ಹೃದಯಪೂರ್ವಕವಾದ ಸ್ವಾಗತ. ಈ ಒಂದು ನಮ್ಮ ಚಾನಲ್ ಮುಖಾಂತರ ಕನ್ನಡ ಕಲಿ ಎಂಬ ಒಂದು ಪ್ಲೇಲಿಸ್ಟ್ ಅಂದರೆ ಕೆಲವೊಂದು ವಿಡಿಯೋಗಳನ್ನು ಸಂಗ್ರಹಿಸುವಂಥ ಒಂದು ಪ್ರಯತ್ನ ಮಾಡುತ್ತಿದ್ದೇನೆ. ಗೆಳೆಯರೇ, ತಮಗೆ ಗೊತ್ತಿದ್ದ ಹಾಗೆ ಎಷ್ಟೋ ಜನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಯುವಕರು, ಯುವತಿಯರು ಇವರಿಗೆ ಕನ್ನಡ ಬರೆಯುವುದಕ್ಕೆ, ಕನ್ನಡ ಓದುವುದಕ್ಕೆ ಕಷ್ಟವಾಗುತ್ತಿದೆ. ಮಾತಾಡುತ್ತಾರೆ ಕನ್ನಡ, ಮಾತಾಡುವುದು ಸುಲಭ, ಆದರೆ ಮಾತಾಡಿದ್ದನ್ನು, ಆದರೆ ಪುಸ್ತಕದಲ್ಲಿ ಇದ್ದದ್ದನ್ನು ಬರೆಯುವುದಕ್ಕಾಗಿ, ಅದನ್ನು ಓದೋದಕ್ಕಾಗಿ ಕಷ್ಟಪಡುತ್ತಿದ್ದಾರೆ. ನಾವು ಕೂಡ ಕನ್ನಡ ಸರ್ಕಾರಿ ಗಂಡು ಮಕ್ಕಳ ಶಾಲೆಯಲ್ಲಿ ಓದಿದ್ದೀವಿ. ನಾವು ಓದುವಾಗ ಕನ್ನಡದಲ್ಲೇ ಓದಿರೋದು. ಮುಂದೆ ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜುಗಳಲ್ಲಿ, ಸ್ನಾತಕೋತ್ತರ ಕಾಲೇಜುಗಳಲ್ಲಿ ಮುಂದೆ ಏನೇನು ಓದಿದೇವಲ್ಲ, MTech ಎಲ್ಲ ಓದಿದೇವಲ್ಲ, ಇಂಜಿನಿಯರಿಂಗ್, ಮೆಡಿಕಲ್ ನಾವು ತುಂಬ ಓದಿದ್ದೀವಿ. ನಮ್ಮ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ದಾಟಿದ ಮೇಲೆ ನಮಗೆ ಇಂಗ್ಲೀಷ್ ಪುಸ್ತಕ ಬಂದಿರೋದು. ಆದರೂ ಕೂಡ ನಮಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಪದವಿ ಮುಗಿಸಿದಾಗಲೂ ಕೂಡ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಆದರೆ ಇವತ್ತು ನಾವು ಮಾಡೋಂಥ ಪ್ರಯತ್ನ, ಇವತ್ತು ನನ್ನ ಭಾಷೆ, ಆಂಗ್ಲ ಭಾಷೆ ಅಮೇರಿಕನ್ನರು ಕೇಳ್ತಾರೆ, ವಿದೇಶಿಯರು, ಅವರಿಗೆ ಅರ್ಥ ಆಗ್ತಾ ಇದೆ ನನ್ನ ಭಾಷೆ. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ, ಪ್ರಯತ್ನ ಪಡಬೇಕು. ನನಗೆ ಆಂಗ್ಲ ಬರಲ್ಲ ಅಂತಿಕೊಂಡು ಕೂತ್ರೆ ಬರೋದಿಲ್ಲ, ನನಗೆ ಕನ್ನಡ ಬರೋಲ್ಲ ಅಂತಂದ್ರೆ ಬರೋದಿಲ್ಲ. ಆಸಕ್ತಿ ಇರಬೇಕು, ನಾನು ಕಲಿಬೇಕನ್ನುವಂಥ ಆಸಕ್ತಿ ಇರಬೇಕು. ಕನ್ನಡ ಕಲಿ ಮೊದಲನೇ ವಿಡಿಯೋ ಇದು, ಮೊದಲನೇ ಚಿತ್ರ ಇದು. ಕನ್ನಡದಲ್ಲಿ ಹೇಳಬೇಕಂದ್ರೆ ಈ ವಿಡಿಯೋದಲ್ಲಿ ನಾನು ಇಷ್ಟೊಂದೇ ಮಾತಾಡ್ತೀನಿ. ಯಾಕಂದ್ರೆ ಇದು ನಾನು ಪರಿಚಯ ಕೊಡ್ತಾ ಇದ್ದೀನಿ, ಕನ್ನಡ ಭಾಷೆ ಮಹತ್ವದ ಬಗ್ಗೆ, ಅದರ ಬಗ್ಗೆ ಪರಿಚಯ ಕೊಡೋಕೆ ಮಾತಾಡ್ತಾ ಇದ್ದೀನಿ. ನೇರವಾಗಿ ನಾನು ಪಾಠ ಮಾಡಕ್ಕೆ ಹೋಗ್ತಾ ಇಲ್ಲ. ಗೆಳೆಯರೇ, ಓಕೆ, ಏನು ಅಂತಂದ್ರೆ ನೋಡಿ, ಕನ್ನಡ ಕಲಿ, ಕನ್ನಡದಲ್ಲಿ ನಾನು ನೇರವಾಗಿ ಬರ್ತೀನಿ. ಓಕೆ, ಕ್ಯಾಮ್ರಾ ದೂರ ಇದೆ ನೋಡಿ. ಕನ್ನಡದ ಮೂಲಾಕ್ಷರಗಳು ಬರ್ತವೆ. ಕನ್ನಡದಲ್ಲಿ ಮೊದಲು ಬರೋದು, ಕನ್ನಡ ಕಲಿಬೇಕಂದ್ರೆ ಮೊದಲನೇದಾಗಿ ಬರೋದು ಕನ್ನಡ ಮೂಲಾಕ್ಷರಗಳು. ಮೂಲಾಕ್ಷರಗಳು, ಕನ್ನಡದ ಮೂಲಾಕ್ಷರ. ಓಕೆನಾ? ಕನ್ನಡದ ಮೂಲಾಕ್ಷರಗಳು ಅಂದ್ರೆ ಏನು? ಕನ್ನಡ ಇದೊಂದು ಭಾಷೆ. ಮೂಲ ಅಂದ್ರೆ ಬೇರು, ಬೇರು, ಕನ್ನಡ ಭಾಷೆಗೆ ಬೇರು. ಅಕ್ಷರಗಳು. ಇವತ್ತು ಈ ಮೊದಲನೇ ಪಾಠ 1 ನಾನು ಆದಷ್ಟು ಜಾಸ್ತಿ ಪರಿಚಯ ಕೊಡ್ತಾ ಇದ್ದೀನಿ. ಮುಂದಿನ ಪಾಠ 2, ಪಾಠ 3ರಲ್ಲಿ ನಾನು ಹೋಗ್ತೀನಿ, ನೆಕ್ಸ್ಟ್ ಮುಂದೆ ಸಾಗ್ತೀನಿ. ಕನ್ನಡ ಮೂಲಾಕ್ಷರಗಳು. ಕನ್ನಡ ಮೂಲಾಕ್ಷರಗಳು ಎಲ್ಲಿಂದ ಬಂದು? ಕನ್ನಡ ಮೂಲಾಕ್ಷರಗಳು ಎಲ್ಲಿಂದ ಬಂದು? ಈ ಮೂಲಾಕ್ಷರಗಳು ಇದ್ದಾವಲ್ಲ, ಇದು ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತ ಇಲ್ಲ. ನಮ್ಮ ಭಾರತ ಅಷ್ಟೇ ಅಲ್ಲ, ಈ ನಮ್ಮ ಜಗತ್ತು, ಭೂಮಿ ಏನಿದೆ ಅಲ್ಲ, ಎಷ್ಟು ಖಂಡಗಳಿದ್ದಾವೆ, 7 ಖಂಡಗಳಿದ್ದಾವೆ, 100 ದೇಶಗಳಿದ್ದಾವೆ. ಎಲ್ಲ ದೇಶಗಳಲ್ಲೂ, ಎಲ್ಲ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಷ್ಟು ಭಾಷೆಗಳಿದ್ದಾವೆ. ಮಾತನಾಡೋದಕ್ಕೆ ಬರತಕ್ಕಂಥ ಭಾಷೆಗಳು, ಓದೋದಕ್ಕೆ ಬರ್ತಕ್ಕಂಥ ಭಾಷೆಗಳು, ಬರೆಯೋದಕ್ಕೆ, ಮಾತನಾಡೋದಕ್ಕೆ, ಓದೋದಕ್ಕೆ, ಬರೆಯೋದಕ್ಕೆ, ಈ 3 ಅಲ್ಲಿ ಪರಿಣಿತಿಯನ್ನು ಸಾಧಿಸೋದು. ಕೆಲವೊಂದು ಭಾಷೆಗಳಿದ್ದಾವೆ, ಅವು ಕೇವಲ ಮಾತಾಡೋಕ್ಕೆ ಮಾತ್ರ ಸೀಮಿತವಾಗಿದ್ದಾವೆ. ಅವುಗಳಿಗೆ ಲಿಪಿ ಇಲ್ಲ. ಬರೀಬೇಕು ಅಂದ್ರೆ ಲಿಪಿ ಇಲ್ಲ, ಓದ್ಬೇಕಂದ್ರೆ ಲಿಪಿ ಇಲ್ಲ. ಆದರೂ ಕೂಡ ಅದು ಬೇಡ, ಅದು ನಮ್ಗೆ ಬೇಡ. ಓಕೆ, ನಮಗೆ ಬೇಕಾಗಿರೋದು ನಮ್ಮ ದೇಶದಲ್ಲಿರ್ತಕ್ಕಂಥ ಭಾಷೆಗಳು. ನಮ್ಮ ದೇಶದ ಬಗ್ಗೆ ಮಾತಾಡ್ತೀನಿ ನಾನು. ನಮ್ಮ ದೇಶದಲ್ಲಿ ಭಾಷೆಗಳಿದ್ದಾವೆ. ದಕ್ಷಿಣ ಭಾರತದಲ್ಲಿ ಭಾಷೆಗಳು ಕನ್ನಡ, ಕರ್ನಾಟಕದಲ್ಲಿ ಕನ್ನಡ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ತೆಲುಗು, ಕೇರಳದಲ್ಲಿ ಮಲಯಾಳಿ, ತಮಿಳುನಾಡಲ್ಲಿ ತಮಿಳು, ಉತ್ತರ ಭಾರತದಲ್ಲಿ ಹಿಂದಿ, ಗುಜರಾತಿ, ಪಂಜಾಬಿ, ಸಂಸ್ಕೃತ ಅಂತ ಎಲ್ಲ ಕಡೆ ಇದೆ. ಯಾಕೆ ಸಂಸ್ಕೃತ ಉತ್ತರ ಭಾರತದಲ್ಲಿ ಬಂತಂದ್ರೆ ಅದು
ಸ್ವಲ್ಪ ಕ್ಲೋಸರ್ ಇದೆ ಅಲ್ಲಿ, ಸಣ್ಣ ಹತ್ತಿರ ಇದೆ. ಅದಕ್ಕೆ ನನಗೆ ಅನಿಸ್ತದೆ ಹಾಗೆ. ಈ ಎಲ್ಲ ಯಾವುದೇ ಭಾಷೆ ತೊಗೊಳ್ಳಿ, ನಾವು ಯಾವುದೇ ಭಾಷೆ ತೊಗೊಂಡ್ರು ಕೂಡ ಆ ಒಂದು ಮೂಲಾಕ್ಷರಗಳಿದಾವ, ಮೂಲಾಕ್ಷರಗಳಿದಾವಲ್ಲ, ಆ ಮೂಲಾಕ್ಷರಗಳು ಮಾತ್ರ ಒಂದೇ ಇರ್ತವೆ. ಆದರೆ ಅವಕ್ಕೆ ಲಿಪಿ ಮಾತ್ರ, ಬರವಣಿಗೆ ಮಾತ್ರ ಬೇರೆ ಇರತ್ತೆ. ಈಗ ನೋಡಿ, ಕನ್ನಡ ಮೂಲಾಕ್ಷರ ತೆಗೆದ ಬರೀ ಮೂಲಾಕ್ಷರ. ಕನ್ನಡ ಪಾಠ ಹೇಳ್ಬೇಕಾದ್ರೆ ಕನ್ನಡ ಮೂಲಾಕ್ಷರಗಳು, ತೆಲುಗು ಮೂಲಾಕ್ಷರ ಹೇಳಬೇಕಂದ್ರೆ ತೆಲುಗುದಲ್ಲಿ ಬರುತ್ತೆ, ಹಿಂದಿ ಮೂಲಾಕ್ಷರಗಳು ಹಿಂದಿ ಮೂಲಾಕ್ಷರಗಳು. ಈಗ ನೋಡಿ, ಕನ್ನಡ ಮೂಲಾಕ್ಷರಗಳಲ್ಲಿ ಮೊದಲೇನು ಬರ್ತವೆ? ಸ್ವರಗಳು ಬರ್ತವೆ. ಸ್ವರಗಳು ಯೋಗ ವಾಹಕಗಳು ಮತ್ತೆ ವ್ಯಂಜನಗಳು ಮತ್ತೆ ಸಂಯುಕ್ತಾಕ್ಷರಗಳು. ಇವೆಲ್ಲ ಸೇರಿ ಲಿಪಿ, ಮೂಲಾಕ್ಷರಗಳು. ಯಾವುದೇ ಭಾಷೆಯ ಮೂಲಾಕ್ಷರಗಳಿರಲಿ, ಆ ಭಾಷೆಯಲ್ಲಿ ಆ ಮೂಲಾಕ್ಷರಗಳಲ್ಲಿ ಏನಿರ್ತದೆ? ಸ್ವರಗಳಿರ್ತವೆ, ಯೋಗ ವಾಹಕಗಳಿರ್ತವೆ, ವ್ಯಂಜನಗಳಿರ್ತವೆ ಮತ್ತು ಸಂಯುಕ್ತಾಕ್ಷರಗಳಿರ್ತವೆ. ಗೆಳೆಯರೇ, ನನ್ನ 2ನೇ ಪಾಠದಲ್ಲಿ ನಾನು ಮೂಲಾಕ್ಷರಗಳ ಬಗ್ಗೆ ಹೇಳುತ್ತೇನೆ. ಈ ಒಂದು ಪಾಠದಲ್ಲಿ ಮೂಲಾಕ್ಷರಗಳು ಹೇಗೆ ಉತ್ಪತ್ತಿ ಆಗ್ತವೆ. ಈಗ ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ, ಓದ್ತಾ ಇದ್ದೀನಿ, ಮಾತಾಡೋದು. ನಾನು ಮುಂದಿನ ಪಾಠದಲ್ಲಿ ನಾನು ಬರೀತೀನಿ. ಓಕೆ, ಒಂದೊಂದು ಅಕ್ಷರನ ಬರಿತಾ ಅಲ್ವಾ. ಈ ಪಾಠದಲ್ಲಿ ಏನು ಹೇಳ್ತೀನಿ ಅಂದ್ರೆ, ಕೇಳಿ, ಲಕ್ಷವಟ್ಟು ಕೇಳಿ ಗೆಳೆಯರೆ, ವಿದ್ಯಾರ್ಥಿನಿಯರೇ, ಗೆಳೆಯರೆ, ಲಕ್ಷವಟ್ಟು ಕೇಳಿರಿ. ನಾನು ಸ್ವರಗಳನ್ನು ಹೇಳ್ತೇನೆ. ಓಕೆ, ಅ, ಆ, ಈ, ಊ, ಊ, ಎ, ಐ, ಓ, ಔ, ಅಹ. ಇವು ಸ್ವರಗಳು. ಓಕೆ, ಇವು ಎಲ್ಲಿ ನಮ್ಮ ಶರೀರದಲ್ಲಿ ಎಲ್ಲಿಂದ ಬಂದು ಸ್ವರಗಳು? ಈ ಸಂಗೀತದಲ್ಲಿ ಸ್ವರ ಬರ್ತವೆ. ಸರಿ ಗ ಮ ಪದ ನಿ ಸಾ, ಸಾನಿ ದ ಪ ಮ ಗ ರೀ ಸಾ. ಅಲ್ಲಿ ಸರಿ ಗ ಮ ಪದ ಸ, ಅವು ಕೂಡ ಸ್ವರಗಳು, 7 ಸ್ವರಗಳು. ಆದರೆ ಮೂಲಾಕ್ಷರತಕ್ಕಂಥ ಸ್ವರಗಳಿಂದವಲ್ಲ, ಆ ಸ್ವರಗಳಲ್ಲಿ ಎಲ್ಲಿಂದ ಬರ್ತವೆ? ನಮ್ಮ ಶರೀರದಲ್ಲಿ. ಇದು ಒಂದು ಭಾಷೆಗೆ, ನಾನು ಹೇಳ್ತಾ ಇರೋದು ಒಂದು ಭಾಷೆಗೆ ಸೀಮಿತ ಅಲ್ಲ, ಕನ್ನಡ ಭಾಷೆಗೆ ಸೀಮಿತ ಅಲ್ಲ. ಇದು ದೇಶದಲ್ಲಿರ್ತಕ್ಕಂಥ, ಈ ಜಗತ್ತಿರ್ತಕ್ಕಂಥ ಎಲ್ಲ ಭಾಷೆಗಳು ಸೀಮಿತ ಆಗತ್ತೆ. ಎಲ್ಲಿಂದ ಬರ್ತಿದ್ದು? ಹೊಟ್ಟೆಯಿಂದ ಬರುತ್ತೆ. ಹೊಟ್ಟೆಯಿಂದ ಸ್ವರಗಳು, ಅಕ್ಷರಗಳು ಹೊಟ್ಟೆಯಿಂದ ಪ್ರಾರಂಭ ಆಗ್ತವೆ. ಹೊಟ್ಟೆಯಿಂದ ಪ್ರಾರಂಭವಾಗಿ ಎಲ್ಲಿ ಹೊರಗೆ ಬರ್ತವೆ. ಅದು ಧ್ವನಿ ಎಂಥದ್ದು? ತರಂಗ. ಗಾಳಿ ಜೊತೆಗೆ, ಹೊಟ್ಟೆ ಇರ್ತಕ್ಕಂಥ ಗಾಳಿ ಜೊತೆಗೆ ತರಂಗ. ಯಾವ ತರಂಗ ಅಂತ ನೋಡಿ, ಆ ಯಾವ ಒಂದು ಅಕ್ಷರವನ್ನು ಸೃಷ್ಟಿ ಮಾಡಬೇಕಾಗಿದೆವು. ಅಂತ ಹೇಳುವಾಗ ಹಲ್ಲು ತೆಗೆದಿರುತ್ತೆ, ನಾಲಿಗೆ ಓಪನ್ ಇರುತ್ತೆ, ಗಂಟಲು ಓಪನ್ ಇರುತ್ತೆ, ಕುತ್ತಿಗೆ ಓಪನ್ ಇರುತ್ತೆ, ಅನ್ನನಾಳ ಓಪನ್ ಇರುತ್ತೆ. ಹೊಟ್ಟೆಯಿಂದ ಶ್ವಾಸಕೋಶ ಹೊಟ್ಟೆಯಿಂದ ಹೊರಗೆ ಬರುತ್ತೆ. ಹೊಟ್ಟೆ ಇಲ್ಲ ಅಂತಂದರೆ ಅಂತ ಹೇಳೋಕ್ಕಾಗಲ್ಲ. ಇವೇನು ಸ್ವರಗಳಿದಾವಲ್ಲ, ಅದಿಂದ ಆತನ ಎಲ್ಲ ಸ್ವರಗಳು ಹೊಟ್ಟೆಯಿಂದ ಬರ್ತವೆ. ಬರುವಾಗ ತರಂಗಗಳು ಅದಿಂದ ಆತನ ಏನು ತರಂಗಗಳಿದಾವಲ್ಲ, ಅವೆರಡಲ್ಲ, ಅವು ಯೋಗವಾಹಕಗಳು. ಅವೆರಡು ಬಿಟ್ಬಿಡಿ, ಯೋಗವಾಹಕಗಳು. ಮುಂದೆ ಔತನ ಬರ್ತಲ್ಲ, ಅದಿಂದ ಔತನ ಬರ್ತಲ್ಲ, ಅವು ಸ್ವರಗಳಿದಾವೆ. ಆ ಸ್ವರಗಳಿಗೆ ಯಾವುದೇ ತುಟಿಗಳು ಆ ಸ್ವರಗಳನ್ನು ನುಡಿಸಬೇಕಾದ್ರೆ ಯಾವ ತುಟಿಗಳು ಭಾಗವಹಿಸುವುದಿಲ್ಲ, ನಾಲಿಗೆನೂ ಭಾಗವಹಿಸುವುದಿಲ್ಲ, ಗಂಟಲು ಕೂಡ, ಕುತ್ತಿಗೆ ಭಾಗನೂ ಕೂಡ ಭಾಗವಹಿಸುವುದಿಲ್ಲ. ನಾಲಿಗೆ ಮೇಲಿರ್ತಕ್ಕಂಥ ಏನಿದೆಯಲ್ಲ, ನನಗೆ ವೈಜ್ಞಾನಿಕ ಗೊತ್ತಿಲ್ಲ, ಆ ನಾಲಿಗೆ ಬಾಯಲ್ಲಿರ್ತಕ್ಕಂಥ ಯಾವುದೇ ಭಾಗವಹಿಸುವುದಿಲ್ಲ. ಅದಿಂದ ಅವರೆಗೂ ನುಡಿಬೇಕಾದ್ರೆ ಕೇವಲ ಗಾಳಿ ಹೊರಗೆ ಬರ್ತಾ ಇರುತ್ತೆ. ಗಾಳಿ ಹೇಗೆ ಬರ್ತಾ ಇರುತ್ತೆ ಅಂದರೆ ತರಂಗ ಜೊತೆಗೆ. ಕೃಷ್ಣ ಕೊಳಲು ಬೇಕಾದ್ರೆ ಕೇವಲ ಗಾಳಿ ಬಿಡ್ತಿರ್ತಾನೆ. ಆ ತರಂಗಗಳನ್ನು ಫ್ಲೂಟ್ ಇರ್ತಲ್ಲ, ಕೊಳಲಲ್ಲಿ ಬೆರಳ ಮುಖಾಂತರ ಏನು ಮಾಡ್ತಾನಲ್ಲ, ಹಾಗೆ ಇದು ಒಂಥರ ಒಂದು ಕೊರಳಿದ್ದ ಏನು ಕೃಷ್ಣನ ಕೊಳಲು.
ಕೃಷ್ಣನ ಕೊಳಲು ಮುಖಾಂತರ ಅಂದ್ರೆ ನಮ್ಮ ಅನ್ನನಾಳದ ಮುಖಾಂತರ ಹೊರಗೆ ಬರ್ತವೆ. ಗಾಳಿ ಬೇಕು ಸ್ವರಗಳನ್ನು ಹೇಳೋದು. ಅರ್ಥ ಆಯ್ತಾ? ಅರ್ಥ ಆಗಿರ್ಬೋದು, ಆಗಿದೆ ಅಂತ ತಿಳ್ಕೊತೀನಿ. ಸ್ವರಗಳಾಯ್ತು. ಸ್ವರಗಳಾದ್ಮೇಲೆ ಯೋಗ ವಾಹಕಗಳು ಅಂ ಅಂ ಅಹ ಅಂ ಅಂ ಅಂದಾಗ ಸ್ವರಗಳು ಅದಿಂದ ಅವರೆಗೂ ಬಂದಾಗ ಬಾಯಿ ತೆರೆದುಕೊಂಡಂತ ಬಾಯಿ ಅಂ. ಯೋಗ ಅಂದಾಗ ಮುಚ್ಚಿಕೊಳ್ತದೆ ತುಟಿಗಳು. ಅಂ ಅಂ ಆಗತ್ತೆ. ಅಂ ಅಹ ಅಂ ಅಹ ಅಂ ಅಹ. ಅಂ ಹೇಳ್ಬೇಕಾದ್ರು ಅಂ ಆ ಗಾಳಿಗೆ ತುಟಿಗಳು ಅಡ್ಡ ಮಾಡ್ತವೆ, ಮುಚ್ಚಿಬಿಡ್ತವೆ. ಮುಚ್ಚಿ ಅಹ ಗಾಳಿ ಒಮ್ಮಿನ ಮೇಲೆ ಬಿಡ್ತದೆ. ಇದೆ. ಓಕೆ, ಸರಿನಾ? ಇದು. ಇನ್ನು ಸ್ವರಗಳಾದ್ಮೇಲೆ ಏನ್ ಬರ್ತವೆ? ವ್ಯಂಜನಗಳು ಬರ್ತವೆ. ವ್ಯಂಜನಗಳು ಗೆಳೆಯರೆ ಇವೆಲ್ಲ ಗೊತ್ತಿದ್ದಾವೆ. ಆದರೆ ನೀವು ಬೇಕಾಗಿದ್ದು ಕನ್ನಡ ಬರೆಯುವುದು ಹೇಗೆ, ಕನ್ನಡ ಓದುವುದು ಹೇಗೆ, ಅದು ಮುಂದಿನ ಪಾಠಗಳು ಬರ್ತವೆ. ಒತ್ತಕ್ಷರಗಳು ಎಲ್ಲ ಬರ್ತವೆ. ಕ ಗುಣಿತ ಒತ್ತಕ್ಷರ ಬರ್ತವೆ. ಆಮೇಲೆ ಹೇಳುವ. ಈಕೆ ನನ್ನ ಪರಿಚಯ, ಇದೊಂದು ಪರಿಚಯ ಮಾಡಿಕೊಡ್ತಾನೆ. ಕ ಕ ಗ ಗ ಗ ನ ಛ ಛ ಜ ಜ ಯ ಟ ಠ ಡ ಢ ಣ ತ ಥ ಧ ದ ನ ಪ ಪ ಭ ಬ ಮ ಯ ರ ಲ ವ ಶ ಸ ಳ ಕ್ಷ ಜ್ಞ. ಕ್ಷಜ್ಞ ಎರಡು ಸಂಯುಕ್ತಾಕ್ಷರಗಳು. ಅದು ಎರಡು ಬಿಟ್ಟು ಕೊನೆಯ ಎರಡು ಕ್ಷಜ್ಞ ಬಿಟ್ಟು ಉಳಿದೆಲ್ಲವೂ ವ್ಯಂಜನಗಳು. ಗೆಳೆಯರೆ ಕ್ಷಮಿಸಿ, ನಾನೀಗ ಆಂಗ್ಲ ಭಾಷೆಯ ಉದಾಹರಣೆಯನ್ನ ಮಧ್ಯೆ ತಗೋತಾ ಇದ್ದೀನಿ. ಯಾಕಂದ್ರೆ ನೀವೆಲ್ಲ ಆಂಗ್ಲ ಭಾಷೆಯಲ್ಲಿ ಬಹಳ ಹತ್ತಿರಕ್ಕಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಓವಲ್ಸ್ ಅಂತ ಕರೀತಾರೆ. ಅವ್ಯಾವು? ಎ ಐ ಓ ಯು, ಎ ಐ ಓ, ಎ ಇ ಐ ಓ ಯು. ಓಕೆನಾ? ಓವಲ್ಸ್. ಕಾನ್ಸನೆಂಟ್ಸ್ ಬೇರೆ 26 ಆಂಗ್ಲ ಲೆಟರ್ನಲ್ಲಿ ಇದಲ್ಲ ಮಕ್ಕಳೇ. ಅವಾಯ್ಡ್ ಇವಾಯ್ಡ್ ಎ ಇ ಐ ಓ ಯು ಬಿಟ್ಟು ಉಳಿದಿನವಲ್ಲ ಎಲ್ಲ ಕಾನ್ಸನೆಂಟ್ಸ್ ಅಂದರೆ ವ್ಯಂಜನಗಳು. ಕನ್ನಡದಲ್ಲಿ ಅಥವಾ ಬೇರೆ ಭಾಷೆಗಳಲ್ಲಿ ಆಗಿಲ್ಲ. ಕರೆಕ್ಟಾ? ಸರಿನಾ? ವ್ಯಂಜನಗಳು. ಓಕೆ, ವ್ಯಂಜನಗಳು ಅವು ಎಲ್ಲಿ ಸೃಷ್ಟಿ ಆಗ್ತವೆ? ನಿಮ್ಗೆ ಅರ್ಥ ಆಯ್ತು? ಸ್ವರಗಳು ಕೃಷ್ಣನ ಕೊಳಲಿನ ಥರ ಅನ್ನನಾಳದ ಮುಖಾಂತರ ಗಾಳಿಯೊಂದಿಗೆ ತರಂಗಗಳ ಮುಖಾಂತರ ತರಂಗ ಸೃಷ್ಟಿ ಆಗ್ತಾ ಬರ್ತವೆ. ಇನ್ನು ವ್ಯಂಜನಗಳು ಕ ಕ ನೀವು ಹೇಳಿ. ಹೇಳಿ. ಕ ಕ ಎಲ್ಲಿಂದ ಬಂತು? ಹೊಟ್ಟೆಯಿಂದ ಬಂತ? ಶ್ವಾಸಕೋಶದಿಂದ ಬಂತ? ಹೃದಯದಿಂದ ಬಂತ? ಅಥವಾ ಕಿಡ್ನಿಯಿಂದ ಬಂತ? ಎಲ್ಲಿಂದ ಬಂತು? ಕ ಕ ಎಲ್ಲಿ ಸೃಷ್ಟಿ ಆಯ್ತು ನಮ್ಮ ಶರೀರದಲ್ಲಿ? ಕ ಎಲ್ಲಿ ಸೃಷ್ಟಿ ಆಯ್ತು? ನೀಲಕಂಠ ಶಿವ ವಿಷಾನ ಇಟ್ಕೊಂಡಲ್ಲ ಇಲ್ಲಿ ಪರಮಾತ್ಮ, ಆ ಜಾಗ ಇಲ್ಲಿ ಕ ಸೃಷ್ಟಿ ಆಯ್ತು. ಕನು ಇಲ್ಲೇ ಸೃಷ್ಟಿ ಆಯ್ತು. ಇದು ಸಣ್ಣ ಕ, ಖ ದೊಡ್ಡ ಕ, ಗ ಸಣ್ಣ ಗ, ದೊಡ್ಡ ಘ, ಂಗ. ಈ 5 ಅಕ್ಷರಗಳು ಸೃಷ್ಟಿಯಾಗುವಂಥ ಜಾಗ ನೀಲಕಂಠನ ವಿಷ ಕುಡಿಯುವಂಥ ಜಾಗ, ಇಟ್ಕೊಂಡ ಜಾಗ. ಓಕೆ, ಸರಿನಾ? ಕ್ಷಮಿಸಿ, ನಾನು ಇಂಗ್ಲೀಷ್ ಪಾಠ ಮಾಡೋಕೆ ಇವೆಲ್ಲ ಬರ್ತಿಲ್ಲ, ಇಂಗ್ಲೀಷ್ ಶಬ್ದ ಬರ್ತಾವೆ. ಕನ್ನಡದಲ್ಲಿ ಹೇಳೋಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಕ ಕ ಕ ಇಲ್ಲಿ ಸೃಷ್ಟಿ ಆಯ್ತು. ದೊಡ್ಡ ಕ ಇಲ್ಲಿ ಸೃಷ್ಟಿ. ಕ ಜೊತೆಗೆ ಸಣ್ಣ ಕ ಜೊತೆಗೆ ಅದಕ್ಕೆ ಗಾಳಿಯನ್ನು ಸೇರಿಸಬೇಕು. ಈ ಸಣ್ಣ ಕ ಜೊತೆಗೆ ಗಾಳಿನ ಸೇರಿಸಬೇಕು. ಗಾಳಿ ಸೇರ್ಪಡಲ್ಪಡುತ್ತದೆ. ಕ ಕ ಕ ಕ ಕ ಕ ಕ ಅಂದ ಬರೀ ಸಣ್ಣ ಕ ಅಂದಾಗ ಇಲ್ಲಿ ಬಾಯಿಂದ ಗಾಳಿನೂ ಬರೋದಿಲ್ಲ. ಅದೇ ದೊಡ್ಡ ಕ ಕ ಕ ಕ ನೋಡಿ, ಕ ಬಾಯಲ್ಲಿ ಗಾಳಿಯಲ್ಲಿ ಬಡಿತ ಕ, ಬರೀ ಕನಿ ಕ, ಗಾಳಿ ಬರಲ್ಲ, ಕೈ ಹತ್ತಲ್ಲ. ಕ ದೊಡ್ಡ ಕ ಹೇಳ್ತೀವಿ ನೋಡಿ, ಕ. ನೀವು ಪ್ರಯತ್ನ ಮಾಡಿ ಆಯ್ತಾ? ಹಾಗೆ ಗ ಗ ಗಾಳಿ ಬರಲ್ಲ. ಆ ದೊಡ್ಡ ಗ ಹೇಳ್ಬೇಕಾರೆ ಘ, ದೊಡ್ಡ ಖ ದೊಡ್ಡ ಘ ಹೇಳ್ಬೇಕಾರೆ ಹೊಟ್ಟೆಯಿಂದ ಗಾಳಿ ಬರುತ್ತೆ. ಗಾಳಿ ಇದ್ರ ಜೊತೆಗೆ ಈ ಕುತ್ತಿಗೆ ಜೊತೆಗೆ ಒಳಗಿನ ಗಾಳಿ ಸೇರ್ಕೊಂಡಾಗ ಒಳಗಿನ ಗಾಳಿಯ ಒತ್ತಡ ಸೇರ್ಬೇಕಾದ್ರೆ, ಬರೀ ಗಾಳಿ ಸೇರೋದು ಗಾಳಿಯಿಂದ ಒತ್ತಡ ಸೇರ್ಬೋದು. ಎಷ್ಟು ಜೋರು ಹಾಕಾಗುತ್ತೆ, ಎಷ್ಟು ಜೋರು ಹೇಳಕ್ಕಾಗುತ್ತೆ, ಎಷ್ಟು ಜೋರು ಹೇಳಕ್ಕಾಗುತ್ತೆ, ಎಷ್ಟು ಒತ್ತಡ ಹಾಕ್ತೇವೋ ಅಷ್ಟು ಆ ರೀತಿ ಧ್ವನಿ ಹೊರಬರುತ್ತೆ. ಕ ಖ ಗ ಘ ಂಗ ಎಲ್ಲಿಂದ ಬಂತು? ನೋಡಿ, ಹೇಳ್ತೇವೆ. ಎರಡು ಸೊಳ್ಳೆಗಳು ಒಳಗೆ ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಕನ್ನಡ ಹೇಳ್ತಾರ, ಸ್ವಲ್ಪ ಒಳಗೆ ಹೋದಂಗೆ ಆಗ್ತದೆ ನರಗಳು. ಇಲ್ಲಿ ನಿಜವಾಗಿಯೂ ಅದು ಇಲ್ಲಿಂದ ಉತ್ಪತ್ತಿ ಆಗುತ್ತೆ. ಇಲ್ಲಿ ಉತ್ಪತ್ತಿಯಾಗಿ ಬಾಯಿಂದ ಬರಲ್ಲ. ಕ ಖ ಗ ಘ ಬಾಯಿಂದ ಬಂದ್ರೆ ಬಾಯಿಂದ ಬರಲ್ಲ, ಅದು ಕೂಡ ಇಲ್ಲೇ ಉತ್ಪತ್ತಿ ಆಗುತ್ತೆ. ಬಟ್ ಮೂಗಿನಿಂದ ಬರುತ್ತೆ ಅದು. ಇಲ್ಲಿ ಬಾಯಿಂದ ಗ ಬರಲ್ಲ. ಗ ಅದು ಇಲ್ಲಿ ಬಾಯಿಂದ ಹೇಳಿ ನೋಡು, ಗ
ಗ ಬರಲ್ಲ. ಂಗ 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 ಇಲ್ಲಿ ಬರ್ತದೆ. ಖ ನಿಮಗೆ ಗೊತ್ತಿದೆ ಗೆಳೆಯರೆ, ನಾವು ಉಸಿರಾಟ ಎರಡು ಕಡೆಯಿಂದ ಮಾಡ್ತೇವೆ. ಒಂದು ಮೂಗಿನಿಂದ ಹೋಗುತ್ತೆ, ಒಂದು ಈ ಬಾಯಿಂದ ಹೋಗುತ್ತೆ. ಕರೆಕ್ಟಾ? ಬಾಯಿಂದ ಬರ್ತಕ್ಕಂಥ ಕ ಖ ಗ ಬಾಯಿಂದ ಬರ್ತವೆ. ಂಗ ಎಲ್ಲಿ ಬರ್ತಂದ್ರೆ ಎಲ್ಲಿ ಬರುತ್ತೆ. ಸರಿನಾ? ಹಾಗೆ ನೆಕ್ಸ್ಟ್ ಮುಂದೆ ಚ ಚ ಚ ಚ ಚ ಏನು ಈ ಪಠ್ಯ ಪಾಠ ಮುಗೀತು, ಈ ಮುಗೀತು. ಮುಂದೆ ಚ ಎಲ್ಲಿ ಸೃಷ್ಟಿ ಆಗುತ್ತೆ? ಚ ಹೇಳಿ. ಚ ಚ ಚ ಚ ಸೃಷ್ಟಿ ಆಗ್ಬೇಕಾದ್ರೆ ಚ ಎಲ್ಲಿಂದ ಬರ್ತದೆ? ಚ ಚ ಸೃಷ್ಟಿ ಆಗ್ಬೇಕಾದ್ರೆ ಎಲ್ಲಿಂದ ಬರ್ತು? ಯಾವ ಬಾಯಲ್ಲಿ ಸೃಷ್ಟಿ ಆಗ್ತಾ ಇದೆ, ನಿಮಗೂ ಅನುಭವ ಆಗ್ತದೆ. ಆದರೆ ಯಾವ ಭಾಗ ಈ ಚನ ಸೃಷ್ಟಿ ಮಾಡ್ತದೆ? ಚ ಚ ಚ ನಾಲ್ಗೆನ ನೋಡಿ, ನಾಲ್ಗೆನ ಇಲ್ಲಿ ನೋಡಿ, ಇದು ಹಣೆ, ಇದು ಮೂಗು, ಇದು ಬಾಯಿ. ನಾನು ತೆಗೆದ ಬಾಯಿಯನ್ನೇ ಮಾಡ್ತೇನೆ. ಓಕೆ, ತೆಗೆದ ಬಾಯಿ ಮಾಡ್ತೇನೆ. ಓಕೆ, ಇಷ್ಟು ಗೊತ್ತಿಲ್ಲ, ಜಾಸ್ತಿ ಚಿತ್ರ ತೆಗೆದು ಬೇಡ. ಓಕೆ, ಇಲ್ಲೇನಿದೆಲ್ಲ ಓಕೆ, ಇದು ಮೂಗಿನಿಂದ ಉಸಿರಾಟ, ಇದು ಬಾಯಿಂದ ಉಸಿರಾಟ, ಎರಡೂ ಇಲ್ಲಿ ಸೇರ್ಕೋತವೆ. ಓಕೆ, ಇಲ್ಲಿ ಮತ್ತೆ ಇಲ್ಲಿ ಅನ್ನನಾಳ ಬರುತ್ತೆ. ಅದು ನಮ್ಗೆ ನಮ್ಗೆ ಬೇಡ ವಿಷಯ. ಇಲ್ಲಿ ಅನ್ನನಾಳ ಮುಚ್ಕೊಳ್ತಾ ತೆಗೆಳ್ತಾ ಅದೇನೋ ಇದೆ, ನಮ್ಗೆ ಗೊತ್ತಿಲ್ಲ. ವೈಜ್ಞಾನಿಕತೆ, ವೈದ್ಯಕೀಯ. ಓಕೆ, ಇಲ್ಲ ನಿಮಗೆ ಗೊತ್ತಿದೆ. ಇದು ಕುತ್ತಿಗೆ ಭಾಗ. ಈ ಭಾಗದಲ್ಲಿ ಏನಿರುತ್ತೆ? ಕ ಖ ಗ ಘ ಮತ್ತು ಞ ಬರುತ್ತೆ. ಈ ಭಾಗ ಸೃಷ್ಟಿ ಆಗುತ್ತೆ. ಕರೆಕ್ಟ್, ಸರಿನಾ? ಆದರೆ ನಾನು ಹೇಳುವಾಗ ಇಲ್ಲಿ ಞ ಬರ್ತದೆ, ಇಲ್ಲಿ ಞ ಬರ್ತದೆ, ಇಲ್ಲಿಂದ ಞ ಬರುತ್ತೆ. ಆಮೇಲೆ ಇಲ್ಲಿ ನಾಲ್ಗೆ ಇದೆ ನೋಡಿ, ಇಲ್ಲಿ ನಾಲ್ಗೆ, ಈ ನಾಲ್ಗೆ ಓಕೆ ಸರಿ ಬರಲಿಲ್ಲ ನಾಲ್ಗೆ. ಓಕೆ, ಈ ನಾಲ್ಗೆ ಇದೆಯಲ್ಲ, ಇದು ನಾಲ್ಗೆ. ಈ ನಾಲ್ಗೆಯನ್ನ 3 ಭಾಗವಾಗಿ ಮಾಡ್ತೇವೆ. 3 ಭಾಗವಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಹಿಂದಿನ ಭಾಗ, ಮುಂದಿನ ಭಾಗ ಮತ್ತು ಮಧ್ಯ ಭಾಗ. ನೋಡಿ, ಖ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಕ ಜೊತೆ ಗಾಳಿ ಸೇರಿ ದೊಡ್ಡ ಖ ಆಗುತ್ತೆ. ಗ ಘ ಇದು ಕ ಕ ಗ ಇಲ್ಲಿ ಬರುತ್ತೆ. ಆದರೆ ಂಗ ಹೋಗ್ಬೇಕಾದ್ರೆ ಇಲ್ಲಿ ಹೋಗಿ ಂಗ ಬರುತ್ತೆ, ಇಲ್ಲಿ ಂಗ ಬರುತ್ತೆ, ಇದು ಂಗ ಆಗುತ್ತೆ. ಓಕೆ, ಆದರೆ ಇಲ್ಲಿ ಚ ಚ ಜ ಜ ಚ ಬೇಕಾದ್ರೆ ಇದು ಚ ಹೋಗಿ ಮೇಲೆ ಬಡಿಯುತ್ತದೆ. ಈ ನಾಲಿಗೆಯ ಮಧ್ಯಭಾಗ, ಈ ನಾಲಿಗೆ ಮಧ್ಯಭಾಗ ಇರ್ತಲ್ಲ, ನಾಲಿಗೆ ಮಧ್ಯಭಾಗ ಬಾಯಿಯ ಮಧ್ಯಭಾಗಕ್ಕೆ ಹೋಗಿ ಬಡಿತಾ ಇರ್ತದೆ. ಓಕೆನಾ? ಇಲ್ಲಿ ಚ ಉತ್ಪತ್ತಿ ಆಗುತ್ತೆ. ಇದು ನಾಲಿಗೆ ಅಂತ ತಗೊಳ್ಳಿ, ಇದು ಬಾಯಿಯ ಮೇಲಿನ ಭಾಗ. ಓಕೆ, ಇಲ್ಲಿ ಚ ಉತ್ಪತ್ತಿ ಆಗುತ್ತೆ. ಛ ಛ ಝ ಝ ಚ ಛ ಝ ಝ. ಇಲ್ಲಿ ಈ ನಾಲಿಗೆ ಹೋಗಿ ಇಲ್ಲಿ ಬಡಿಬೇಕಾದ್ರೆ ಇಲ್ಲಿ ಏನು ಉತ್ಪತ್ತಿ ಆಗುತ್ತಂದ್ರೆ ಛ ಛ ಝ ಝ ಉತ್ಪತ್ತಿ ಆಗುತ್ತೆ. ಆದ್ರೆ ಯಾದಾಗ ಮತ್ತೆ ಯಾ ಹೇಳ್ಬೇಕಾದ್ರೆ ಮೂಗಬೇಕಾಗುತ್ತೆ. ಯ ಕೆ ಚ ಛ ಝ ಯಾದಾಗ ಇಲ್ಲಿ ಗಾಳಿ ಜೊತೆಗೆ ಅದು ಕೂಡ ಮೂಗಿನಿಂದಲೇ ಬರುತ್ತೆ. ಅದು ಕೂಡ ಮೂಗಬೇಕು. ಓಕೆನಾ? ನೋಡಿ, ದೇವರು ಹೆಂಗೆ ಸೃಷ್ಟಿ ಮಾಡಿದ್ದಾನೆ ಮನುಷ್ಯ ಶರೀರವನ್ನು. ಚ ಚ ಜ ಆತ ಅರ್ಥ ಮಾಡ್ಕೊಳ್ಳಿ. ಓಕೆ, ಚ ಚ ಜ ಆದ್ಮೇಲೆ ಮತ್ತೇನಿದೆ? ಟ ಟ ಢ ಢ ಣ ಟ ಟ ಟ ಟ ಟ ಅರ್ಥ ಮಾಡ್ಕೊಳ್ಳಿ. ಟ ಎಲ್ಲಿ ಬರುತ್ತೆ? ಟಗೆ ಚಗೆ ಈ ನಾಲ್ಗೆ ಹೋಗಿ, ಈ ನಾಲ್ಗೆ ಪೂರ್ತಿ ಚ ಬರುತ್ತೆ. ಚ ಹಿಂಗೆ ಬಡಿತದೆ. ಓಕೆನಾ? ಆದರೆ ಟಗೆ ಇಲ್ಲಿ ನಾಲ್ಗೆ ಫೋಲ್ಡ್ ಆಗುತ್ತೆ. ಇದು ಪೂರ್ತಿ ಚ ಹೋಗ್ಬೇಕಾದ್ರೆ ಇದು ಹೋಗಿ ಇದು ಬಡಿತಾ ಇರ್ತದೆ. ಆದ್ರೆ ಟಗೆ ಏನಾಗುತ್ತೆ ಗೊತ್ತಾ? ಟಗೆ ಸ್ವಲ್ಪ ಫೋಲ್ಡ್ ಆಗುತ್ತೆ. ಟಗೆ ಒಳಗೆ ನಾಲ್ಗೆ ಫೋಲ್ಡ್ ಆಗುತ್ತೆ. ಟ ಠ ಢ ಡ ಹೇಳ್ಬೇಕಾದ್ರೆ ಅದು ಕೂಡ ಮೇಲೆ ಬಡಿಯುತ್ತದೆ, ಬಟ್ ಫೋಲ್ಡ್ ಆಗುತ್ತೆ. ನಾಲ್ಗೆ ಫೋಲ್ಡ್ ಆಗಿ ಮೇಲೆ ಬಡಿತಾ ಇರುತ್ತೆ. ಇದು ಕೂಡ ಇಲ್ಲಿ ಬರೀತದೆ, ಬಟ್ ಇಲ್ಲಿ ನಾಲ್ಗೆ ಇದು ಪ್ಲೇನ್ ಆಗಿರುತ್ತೆ. ಇದು ಹೇಳ್ಬೇಕಾದ್ರೆ ನಾಲ್ಗೆ ಏನಾಗುತ್ತೆ? ಸಾಫ್ ಆಗುತ್ತೆ, ಲೆವೆಲ್ ಆಗಿರುತ್ತೆ. ಇಂಗ್ಲೀಷ್ನ ಅಂತಾರಲ್ಲ, ನಿಮ್ಗೆ ಗೊತ್ತು, ಪ್ಲೇನ್ ಆಗಿರುತ್ತೆ ಅಂತ. ಸಾಫ್ ಏನಂತಾರೆ? ಫುಲ್ ಓಪನ್ ಇರುತ್ತೆ. ನಾಲ್ಗೆ ಓಪನ್ ಇರುತ್ತೆ. ಚ ಚ ಚ ಇಲ್ಲಿ ನಾಲ್ಗೆ ತೆರೆದುಕೊಂಡಿರುತ್ತೆ. ತೆರೆದ ನಾಲಿಗೆ ಅಥವಾ ಅಗಲಿಸಿದ ನಾಲಿಗೆ. ತೆರೆದ ಅಂತ ಹೇಳಿ ಹೊರಗೆ ಬಂದಂಗೆ ಆಗುತ್ತೆ, ಕ್ಷಮಿಸಿ, ಅದಲ್ಲ. ಅಗಲವಾದ ನಾಲಿಗೆ. ಅಗಲವಾದ ನಾಲಿಗೆಯಿಂದ ಚ ಚ ಚ ಬರುತ್ತೆ. ಆದ್ರೆ ಮಡಿಚಿದ ನಾಲಿಗೆಯಿಂದ ಟ ಹೇಳ್ಬೇಕಾದ್ರೆ ನಾಲಿಗೆ ಟ ಟ ಟ ಸ್ವಲ್ಪ ಫೋಲ್ಡ್ ಆಗುತ್ತೆ. ಮಡಿಚಿದ ನಾಲಿಗೆಯಿಂದ ಟ ಥ ಧ ಧ ನ. ಸರಿನಾ? ಇನ್ನೊಂದು ಗಮನಿಸಿ, ನಾನು ಮರ್ತು ಬಿಟ್ಟಿದ್ದೆ ಹೇಳೋದು. ಛ ಹೇಳ್ಬೇಕಾದ್ರೆ ಗಾಳಿ ಬೇಕಾಗಿಲ್ಲ, ಆದ್ರೆ ದೊಡ್ಡ ಛ ಹೇಳ್ಬೇಕಾದ್ರೆ ಒಳಗಿಂದ ಪ್ರೆಜರ್ ಬೇಕು. ಇಲ್ಲಿ ಹೆಂಗ
ಕ ಹೇಳ್ಬೇಕಾದ್ರೆ ಗಾಳಿ ಇಲ್ಲ. ದೊಡ್ಡ ಹಾಗೆ ಒಳಗಿಂದ ಗಾಳಿ ಬರಬೇಕು. ಹಾಗೆ ದೊಡ್ಡ ಝಗೆ ಗಾಳಿ ಬರಬೇಕು. ಠಗೆ ದೊಡ್ಡ ಢಗೆ ಗಾಳಿ ಇರಬೇಕು. ನಾಗೆ ಮೂಗಬೇಕು. ನಾಗೂ ಕೂಡ ಮೂಗಬೇಕು. ಮುಂದೆ ಹೋಗ್ತೀನಿ, ನಿಮ್ಗೆ ಅರ್ಥ ಆಗ್ತಾ ಇದೆ. ಮುಂದೆ ತಗೆ ಯಾವ ನಾಲಿಗೆ ಬೇಕು? ಮುಂದಿನ ಭಾಗ, ನಾಲಿಗೆ ಮುಂದಿನ ಭಾಗ. ಈ ಮುಂದಿನ ಭಾಗ ಇದಲ್ಲ, ಈ ಭಾಗ ತದನ ಕಾರಣ ಆಗುತ್ತೆ. ಈ ಭಾಗ ತ ದ ಧ ತ ತ ಥ ದ ಧ ನ ತ ಥ ದ ಧ ನ ನ ನ. ಗಮನಿಸಿ, ನ ಹೇಳ್ಬೇಕಾದ್ರೆ ಮೂಗು ಮೂಗು ಉಪಯೋಗ ಆಗುತ್ತಾ? ನ ಸ್ವಲ್ಪ ಉಪಯೋಗ ಆಗೇ ಆಗತ್ತೆ. ಇಲ್ಲಿ ಕೂಡ ನ ಬಂದೇ ಬರುತ್ತೆ, ಆದರೆ ಅಷ್ಟು ಇದರಿಂದ ಇರಲ್ಲ. ನ ಹೇಳ್ಬೇಕಾದ್ರೆ ಮೂಗಿನ ಅವಶ್ಯಕತೆ ಇದೆ. ನ ಯ ಣ ನ ನ ನ ನ ಓಕೆನಾ? ಅದು ತ ಹೇಳುವಾಗ ಮುಂದಿನ ನಾವಿ ತುದಿ ಹೋಗಿ ಬಾಚಿ ಹಲ್ಲಿದ ಮುಂದಿನ ಬಾಚಿ ಹಲ್ಲಿಗೆ ಹೋಗಿ ಒಳಗೆ ಹೋಗಿ ತ ಧ ತ ಥ ಧ ಧ ನ ಮೂಗ. ತಗೆ ಗಾಳಿ ಬೇಕಾಗಿಲ್ಲ, ಒಳಗಿನ ಗಾಳಿ. ದೊಡ್ಡದಾಗೆ ಒಳಗಿನ ಗಾಳಿ ಒತ್ತಡ ಬೇಕು. ನಾಗೆ ಮೂಗಿನ ಸಹಾಯ ಬೇಕು, ಮೂಗೆ ನಿಲ್ಲಿಸ್ಬೇಕು. ಹಾಗೆ ಮುಂದುವರಿತೀನಿ ಗೆಳೆಯರೆ. ಸಮಯ ಹಾಳು ಮಾಡೋದು ಬೇಡ. ಭಾಳ ವಿಡಿಯೋ ಸಮಯ ಭಾಳ ಆದ್ರೆ ನೀವು ನೋಡೋದಲ್ಲ. ಓಕೆ, ನೆಕ್ಸ್ಟ್ ಪ ಪ ಪ ಪ ಎಲ್ಲಿ ಬಂತು? ಪ ಗೆಳೆಯರೆ, ಪ ನೋಡಿ, ಪಗೆ ತುಟಿಗಳು. ಈ ತುಟಿಗೆ ಬಡಿದೆ, ಕೆಳಗಿನ ತುಟಿ ಮೇಲ್ ತುಟಿಗೆ ಬಡಿದೆ. ಪ ಫ ಭ ಮ ಪ ಭ ಭ ಭ ಮ. ಓಕೆ, ಪ ಪ ಫ ಭ ಭ ಮ. ಓಕೆ, ದೊಡ್ಡ ಭಾಗೆ ಮತ್ತೆ ಗಾಳಿಯ ಒತ್ತಡ ಬೇಕೇ ಬೇಕು. ಪ ಪ ಫ ಬ ಭ ಮ ಮಗೆ ಮತ್ತೆ ಇಲ್ಲಿ ಮೂಗಿನ ಸಹಾಯ ಇದೆ. ನಮಗೆ ಗೊತ್ತಾಗಲ್ಲ, ನೀವು ಕೆಲವೊಂದು ಜನ ಒಪ್ಪಿಕೊಳ್ಳಲ್ಲ. ನಾಗೆ ಮೂಗಿನ ತರಂಗ, ಮೂಗು ಕೆಲವೊಂದು ತರಂಗಗಳ ಈ ಕೆಲಸ ಮಾಡುತ್ತೆ. ಓಕೆ, ಕೊನೆಯ 5 ಅಕ್ಷರ ಕೊನೆಯ ಅಕ್ಷರ ಮೂಗಿನ ಸಹಾಯ ಪಡುತ್ತೆ. ಮ ಮ ಇದರ ಮ ಜೊತೆಗೆ ಮೂಗು ಕೂಡ ತರಂಗವನ್ನು ಸೃಷ್ಟಿ ಮಾಡುತ್ತೆ. ಪ ಪ ಪ ಮ ಪ ಪ 2 ತುಟಿ. ಅರ್ಥ ಆಯ್ತಾ ಗೆಳೆಯರೆ? ಸ್ವರಗಳು ಹೊಟ್ಟೆಯಿಂದ ಬರ್ತವೆ, ಶ್ವಾಸಕೋಶದಿಂದ ಹೊಟ್ಟೆಯಿಂದ ಉತ್ಪತ್ತಿಯಾಗಿ ಶ್ವಾಸಕೋಶದಿಂದ ಗಾಳಿ ತಗೊಂಡು ಬಾಯಿಂದ ಹೊರಗೆ ಹಾಕ್ತವೆ. ಅಲ್ಲಿ ಯಾವುದೇ ಭಾಗ ಕೆಲಸ ಮಾಡಲ್ಲ. ಕುತ್ತಿಗೆ ಕೆಲಸ ಮಾಡುತ್ತೆ. ಮಧ್ಯ ತೆರೆದಂತ ಅಗಲವಂತ ನಾಲಿಗೆ ಕೆಲಸ ಮಾಡುತ್ತೆ. ಟಟನಿಗೆ ಮುದುಡಿಕೊಂಡಂತ ನಾಲಿಗೆ ಕೆಲಸ ಮಾಡುತ್ತೆ. ಪಾಪ ತತನಿಗೆ ಮುಂದಿನ ನಾಲಿಗೆ ಕೆಲಸ ಮಾಡುತ್ತೆ. ಪಾಪ ಒಬ್ಬಗೆ ತುಡಿಗಳ ಕೆಲಸ ಮಾಡ್ತವೆ. ಹಾಗೆ ಯಾ, ಇವು ಇಷ್ಟ ಆಗ್ತದೆ. ಇನ್ನು ಯಾವ ಭಾಗ ಟಚ್ ಆಗ್ತದೆ ಒಳಗೆ, ಯಾವ ಭಾಗ ಮುಟ್ಕೋತದ? ಯ ನಾಲಿಗೆ ಕೆಲಸ ಮಾಡುತ್ತೆ. ಯಾವ ಭಾಗದಲ್ಲೂ ಮುಟ್ತಾ ಇಲ್ಲ, ಆದರೆ ಅದ್ರ ಜೊತೆಗೆ ಗಾಳಿ ಸೇರಿ, ನಾಲಿಗೆ ಜೊತೆಗೆ ಗಾಳಿ ಸೇರಿ ಹೊರಗೆ ಬರ್ತಾ ಇದೆ. ಸ್ವರದ ಥರ ಸೃಷ್ಟಿ ಮಾಡ್ತಾರೆ. ನಾಲಿಗೆ ಬೇಕು. ನಾಲಿಗೆ ಹೆಂಗಿದೆ? ಓಕೆ, ಕೃಷ್ಣನ ಕೊಳಲು ಓದ್ಬೇಕಾದ್ರೆ ಗಾಳಿ ಒತ್ತಡನ ಹೆಚ್ಚು ಕಡಿಮೆ ಮಾಡ್ತಾನೆ. ಹಾಗೆ ಇಲ್ಲಿ ಗಾಳಿ ಒತ್ತಡ ಹೆಚ್ಚು ಕಡಿಮೆ ಆ ಥರ ಇರ್ತದೆ ಗೆಳೆಯರೆ. ಓಕೆನಾ? ನೋಡಿ, ಅನುಭವ ಗಮನಿಸಿ. ನಾಲಿಗೆ ಜೊತೆ ಗಾಳಿ ಸೇರಿ ಮಾಡ್ತಾರೆ. ರ ನಾಲಿಗೆ ಎಲ್ಲೂ ಕೂಡ ಮುಟ್ಟುವುದಿಲ್ಲ, ಬಟ್ ಗಾಳಿಯ ಸಹಾಯದಿಂದ ಸೃಷ್ಟಿ ಮಾಡುತ್ತೆ. ಅದಲ್ಲ, ಅದು ಕೂಡ ನಾಲಿಗೆ ಮುಂದಿನ ತುದಿಯಿಂದ ನಾಲಿಗೆ ಮಧ್ಯ ನಾಲಿಗೆ ಗಾಳಿಯ ಸಹಾಯದಿಂದ ಸೃಷ್ಟಿ ಮಾಡುತ್ತೆ. ನಾಲಿಗೆ ಮುಂದಿನ ತುದಿ ಅಂದ್ರೆ ತ ಸೃಷ್ಟಿ ಆಗೋ ಜಾಗದಲ್ಲಿ ಸೃಷ್ಟಿ ಆಗುತ್ತೆ. ಸೃಷ್ಟಿ ಆಗ್ಬೇಕಂದ್ರೆ ಗಾಳಿ ಒಂದು ಜೋರಾಗಿ ಬೀಸಾಗುತ್ತೆ. ಗಾಳಿಗೆ ಅಡ್ಡ ಪೇಪರ್ ಹಿಡ್ರಿ, ಹೆಂಗಿಡುತ್ತೆ ಕಾಗದ ಹಿಡ್ರಿ, ಪಟ್ 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 ಮಾಡ್ತದೆ ಗಾಳಿ. ಫ್ಯಾನಿಗೆ ಸ್ವಲ್ಪ ಒಂದು ಗಾಳಿ ಪೇಪರ್ ಹಿಡ್ರಿ, ಹೆಂಗೆ ಸರಿ ಮಾಡ್ತಾರೆ. ಅಥವಾ ಪಂಕ ಫ್ಯಾನ್ ತಿರುತ್ತಲ್ಲ, ಫ್ಯಾನ್ ಹತ್ತಿರ ಒಂದು ಪೇಪರ್ ಹಿಡ್ರಿ ಮಾಡುತ್ತೆ. ಹಾಗೆ ಇಲ್ಲಿಗೆ ಸೃಷ್ಟಿ ಆಗುತ್ತೆ. ನಾಲಿಗೆ ಮುಂದಿನ ತುದಿ ಗಾಳಿ ಸಹಾಯದಿಂದ ಸೃಷ್ಟಿ ಮಾಡುತ್ತೆ. ಲಾಗೆ ನೋಡಿ ಗಮನಿಸಿ. ಎಲ್ಲಿ ಸೃಷ್ಟಿ ಆಗುತ್ತೆ? ಕೂಡ ನಾಲಿಗೆ ಮುಂದಿನ ಭಾಗ, ಬಟ್ ನಾಲಿಗೆ ಮುಂದೆ ಹೋಗತ್ತಲ್ಲ, ಸ್ವಲ್ಪ ಹಿಂದ್ಗಡೆ ಹತ್ತದಲ್ಲ. ಲಾಗೆ ನಾಲಿಗೆ ಪೂರ್ತಿ ಬಾಚಿ ಹಲ್ಲಿನ ಹಿಂದೆ ಹತ್ತದಲ್ಲ, ಸ್ವಲ್ಪ ಇಲ್ಲಿ ಸೃಷ್ಟಿ ಆಗುತ್ತೆ. ಇಲ್ಲಿ ಸೃಷ್ಟಿ ಆದ್ರೆ ಇಲ್ಲಿ ಸೃಷ್ಟಿ ಆಗುತ್ತೆ. ಇಳ್ಳಾಗೆ ಮತ್ತೆ ನಾಲಿಗೆ ಹೋಗಿ ಇಲ್ಲಿ ಪಡ್ಕೊತಾರೆ. ನೋಡಿ ಇಲ್ಲಿ ಇಲ್ಲಿ ನಾಲಿಗೆ ನೋಡಿ, ಇಲ್ಲಿ ಇನ್ನೊಂದ್ಸಲ ಬಾಯಿ ನೋಡಿ. ವಶ ಇನ್ನೊಂದ್ಸಲ ಅದನ್ನ ಬರ್ತಾನೆ. ಇದು ಬಾಯಿ. ಓಕೆ, ಇದು ಮೇಲಿನ ತುಟಿ, ಇದು ಕೆಳ ತುಟಿ. ಓಕೆ, ಇಲ್ಲಿ ನಾಲಿಗೆ ಇದೆ.
ಓಕೆ, ಇಲ್ಲಿ ಗಾಳಿ ಬರುತ್ತೆ, ಗಾಳಿ ಸಹಾಯ ಬೇಕೇ ಬೇಕು. ಓಕೆ ಓಕೆ, ಯ ಸೃಷ್ಟಿ ಆಗ್ಬೇಕಾದ್ರೆ ಇಲ್ಲಿ ಯ ಸೃಷ್ಟಿ ಆಗುತ್ತಲ್ಲ, ಯ ಸೃಷ್ಟಿ ಆಗ್ಬೇಕಾದ್ರೆ ನಾಲ್ಗೆ ಮುಂದೆ ಸ್ವಲ್ಪ ಮುಂದೆ ತೊಳತ್ತೆ, ಸ್ವಲ್ಪ ಮುಂದೆ ಬರ್ತದೆ, ಗಾಳಿ ಜೊತೆಗೆ ಮುಂದೆ ಬರುತ್ತೆ ಯ ಅಷ್ಟೇ. ರ ಜೊತೆಗೆ ಇಲ್ಲಿ ಸೃಷ್ಟಿ ಆಗುತ್ತೆ. ರ ಸೃಷ್ಟಿ ಆಗ್ಬೇಕಾದ್ರೆ ಗಾಳಿ ಒತ್ತಡ ಬೇಕು. ಓಕೆ, ಗಾಳಿ ಒತ್ತಡ ಜೊತೆಗೆ ಸ್ವಲ್ಪ ಇದು ಸ್ವಲ್ಪ ರ ರ ರ ಗಾಳಿ ಜೊತೆಗೆ ಸ್ವಲ್ಪ ಇದಾಗುತ್ತೆ, ತರಂಗ ಸಿಗುತ್ತೆ. ಯಾರ ಲ ಲಾಗೆ ಈ ನಾಲಿಗೆ ಹೋಗಿ ಇಲ್ಲಿ ಹತ್ತದ್ದು, ಇಲ್ಲಿ ತ ಹಾಕು, ಇಲ್ಲಿ ತ ಇದ್ರೆ ಇಲ್ಲಿ ಇಲ್ಲಿ ಲ ಬರುತ್ತೆ. ಳ ಲ ಳ ಳ ಹೋಗಿ ಇದು ಳ ಳ ಸೃಷ್ಟಿ ಆಗುತ್ತೆ. ಳ ಳ ಳ ಳ ಳ ಳ ಇಲ್ಲಿ ಮಧ್ಯೆ ಬರಲ್ಲ, ಇಲ್ಲೇ ಬರುತ್ತೆ, ಇದೇ ಬರುತ್ತೆ. ಇದೇ ಮುಂದಿನ ನಾಲಿಗೆ ಇಲ್ಲಿ ಟಚ್ ತ ಆಗುತ್ತೆ, ಇಲ್ಲಿ ಟಚ್ ಳ ಲ ಆಗುತ್ತೆ, ಇಲ್ಲಿ ಟಚ್ ಳ ಆಗುತ್ತೆ. ಯ ರ ಳ ಯ ರ ಲ ಳ ವ ವ ವ ಎಷ್ಟು ಎರಡು ಕೆನ್ನೆಗಳಿದಾವಲ್ಲ, ಎರಡು ಕೆನ್ನೆಗಳು ಹೊಡೆದ ವ ಹೂವ 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 ಆಗುತ್ತೆ. ಎರಡು ಕೆನ್ನೆಗಳಿದಾವಲ್ಲ ಹೂವ ಹೂವ ವ ವ ಕೆನ್ನೆಗಳು ಕೆಲಸ ಮಾಡ್ತವೆ. ಹೂವಕ್ಕೆ ಕೆನ್ನೆಗಳು ಕೆಲಸ ಮಾಡ್ತವೆ. ಹೂವಕ್ಕೆ ಕೆನ್ನೆಗಳು ಬೇಕು, ಕೆನ್ನೆಗಳು ಕೆಲಸ ಮಾಡ್ತವೆ. ಓಕೆನಾ, ಕೆನ್ನೆಗಳು. ಯಾರ ಲ ವ ಳ ವ ಶ ಶ ಶ ಶಾಗೆ ಕೃಷ್ಣನ ಕೊಳಲಿರ್ತಕ್ಕಂಥ ಶ ಶ. ಆ ಶಾಗೆ ಗಾಳಿ ಬೇಕು. ಆ ಬಾಯಲ್ಲಿ ಮಧ್ಯ ನಾಲಿಗೆ ಇರುತ್ತೆ, ಶ ಶ ಶ. ನಾಲಿಗೆ ಸುತ್ತಮುತ್ತ ಗಾಳಿ ಇರುತ್ತೆ, ಈ ಥರ ಸೀಳು ಹಾಕದಂಗೆ ಶ ಶ. ಗಾಳಿ ಬರೀ ಶ ಅಂದ್ರೆ ಗಾಳಿ ಕಡಿಮೆ ಬೇಕು, ದೊಡ್ಡ ಶ ಅಂದ್ರೆ ಒಂಥರ ಕೊಳಗದು ಸೀಟ್ ಸೀಳು ಹಾಕ್ತಾರಲ್ಲ, ನೀವು ಹಾಕ್ತಿರಲ್ಲ ಹಂಗೆ ಶರಳ ಶ ಶ. ಓಕೆ, ಇದಕ್ಕೆ ಗಾಳಿ ಬೇಕು, ಶ ಗಾಳಿ ಬೇಕು ಇದಕ್ಕೆ. ಶ ಶ ಲ ಶ ಶ ಸ ಸ ಸ. ಇಲ್ಲಿ ಸಗೆ ಬಾಚಿ ಹಲ್ಲಿ ಸ, ಅಲ್ಲಿ ಕೂಡ ಗಾಳಿ ಮುಖಾಂತರ ಸ ಇಲ್ಲಿ ಹೊರಗೆ ಬರುತ್ತೆ. ಇಲ್ಲಿ ಸ ಬರುತ್ತೆ. ಇಲ್ಲಿ ಎಲ್ಲ ಯರ ಲ ವ ಳ ಶ ಸ ಹ ಹ ಅಂ ಅಹ 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 ಅಂದ್ರೆ ಬಾಯಿ ತೆಗೆದ, ಹ ಅಂದ್ರೆ ಬಾಯಿ ತೆಗಿರ್ಬೇಕು. ಹ ಒಳಗೆ ಇರುತ್ತೆ, ಇಲ್ಲಿ ಹ ಇಲ್ಲೇ ಇರುತ್ತೆ, ಇಲ್ಲಿ ಹ ಇಲ್ಲೇ ಇರುತ್ತೆ. ಆದ್ರೆ ಅಹ ಇಲ್ಲಿ ಬಂದ್ಬಿಡುತ್ತೆ, ಅಹ ಇಲ್ಲಿ ಬರುತ್ತೆ. ಬಾಯಿ ಮುಚ್ಕೊಂಡ್ರೆ ಅಮ್ಮ ಆಗುತ್ತೆ, ಅಮ್ಮ ಅಮ್ಮ. ಇಲ್ಲಿ ಹ ಇಲ್ಲಿ ಬರುತ್ತೆ, ಅಹ ಇಲ್ಲಿ ಬರುತ್ತೆ. ಅಹ ಅಂ ಅಹ. ಯರ ಲ ವ ಳ ಶ ಸ ಹ ಳ ಳ ಹ ಳ. ಯರ ಲ ವ ಸಾರಿ ಯರ ಲ ವ ಆದ್ಮೇಲೆ ಳ ಬರುತ್ತೆ. ಯರ ಲ ವ ಳ ಶ ಸ ಶ ಶ ಸ ಹ ಳ ಎಲ್ಲ ಬರ್ತದೆ. ನಾಲ್ಕಿದೆ. ಕ್ಷಜ್ಞ ಸಂಯುಕ್ತಾಕ್ಷರ ಕ್ಷಜ್ಞ ಕ್ಷ. ಇದು ಕ್ಷಜ್ಞ ಕ್ಷ. ಕ್ಷ ಕ್ರಿಯೇಟ್ ಆಗ್ಬೇಕಾದ್ರೆ ಬಾಯಿ ತನ್ನದೇ ಅಂತ ಒಂದು ವಿಕಾರತೆಯನ್ನು ಪಡೆಯುತ್ತದೆ. ತನ್ನ ಆಕಾರವನ್ನು ಬದಲಿಸಬೇಕಾಗತ್ತೆ. ಕ್ಷ ಆಗ್ಬೇಕಾದ್ರೆ ಜ್ಞ ಜ್ಞ. ಜ್ಞಾದಲ್ಲಿ ಮೂಗು ಕೆಲಸ ಮಾಡುತ್ತೆ, ಕಂಠ ಕೆಲಸ ಮಾಡುತ್ತೆ, ಜ್ಞ. ನಾಲಿಗೆ ಮೂಗು ಎಲ್ಲ ಮಿಶ್ರಣ ಆಗುತ್ತೆ. ಕರೆಕ್ಟಾ? ಸರಿನಾ ಗೆಳೆಯರೆ, ನಾನು ಇಲ್ಲಿಗೆ ಈ ಮೊದಲನೇ ಪಾಠವನ್ನು ಮುಗಿಸುತ್ತಿದ್ದೇನೆ. ಎರಡನೇ ಪಾಠದಲ್ಲಿ ಇವೇ ಮೂಲಾಕ್ಷರಗಳನ್ನು ಚೆನ್ನಾಗಿ ಬರೆದು ನಿಮ್ಮ ಮುಂದೆ ಚೆನ್ನಾಗಿ ಬರೆದು ತೋರಿಸುತ್ತೇನೆ. ನಮ್ಮ ಪಾಠದಲ್ಲಿ ಹೇಗೆ ಬರೀಬೇಕು, ಹೇಗೆ ಓದಬೇಕು, ಹೇಗೆ ಸರಳವಾಗಿ ಮಾತಾಡಬೇಕು ಅಂತ ಹೇಳಿಕೊಡೋದೇ ನಮ್ಮ ಈ ಕನ್ನಡ ಕಲಿಪಾಠ ಉದ್ದೇಶ. ಗೆಳೆಯರೆ, ನಮ್ಮ ಗುರುವೀರ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಗೆಳೆಯರ ಜೊತೆಗೆ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಈ ಚಾನಲ್ ಬಗ್ಗೆ, ಕನ್ನಡ ಬಗ್ಗೆ, ಅವ್ರ ಜೊತೆಗೆ ಹಂಚಿಕೊಳ್ಳಿ. ಸರಿನಾ? ನಮಸ್ಕಾರಗಳು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.